ಬೆಂಗಳೂರು ಭೀಮಬಾಯಿ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಮ್ಮನವರು ನಗರದ ನಾಗರಬಾವಿಯ ಮೂಡಲಪಾಳ್ಯದಲ್ಲಿರುವ ಜ್ಞಾನಸೌಧ ಆಡಿಟೋರಿಯಂನಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ರವಿಕೋಟಿ ಸೂರ್ಯ ಮತ್ತು ಮನೋಜ್ ತಂಡದವರಿಂದ ಮನಸೂರೆಗೊಳ್ಳುವ ಕನ್ನಡದ ಗೀತೆಗಳು ಹಾಡಲಾಯಿತು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ 75 ಜನ ಸಾಧಕರುಗಳಿಗೆ ಪ್ರತಿಷ್ಠಿತ ರಾಜ್ಯ ಮಟ್ಟದ ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರ್ ಪ್ರಶಸ್ತಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಶ್ರೀ ಸಿದ್ದರಾಜ ಮಹಾಸ್ವಾಮಿಯವರು, ಪಾಲನಹಳ್ಳಿ ಮಠದ ಮಠಾಧ್ಯಕ್ಷರು ಪಾಲ್ಗೊಂಡಿದ್ರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಸ್.ಬಿ. ಚಬ್ಬಿ ಅವರು, ನಿವೃತ್ತ ಸಹಾಯಕ ಪೊಲೀಸ್ ಕಮಿಷನರ್ ಶ್ರೀಮತಿ ಸುಭಾಷಿಣಿ ಅವರು, ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಹಾಗೂ ಸಮಾಜ ಸೇವಕರು ಶ್ರೀಮತಿ ಸುಧಾ ನರಸಿಂಹರಾಜ್ ಅವರು, ಬೆಳ್ಳಿತೆರೆ ಹಾಗೂ ಕಿರುತೆರೆ ಖ್ಯಾತ ನಟಿ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಅವರು, ಪ್ರಖ್ಯಾತ ಜ್ಯೋತಿಷ್ಯರು ಪಿ.ಟಿ. ದಿನೇಶ್ ಗುರೂಜಿ ಅವರು, ಫೌಂಡರ್ ಪ್ರೆಸಿಡೆಂಟ್ ನಕ್ಷತ್ರ ನಾಡಿ ಶ್ರೀಮತಿ ಆಶಾರಾಣಿ ಅವರು, ಬೆಳ್ಳಿತೆರೆ ಹಾಗೂ ಕಿರುತೆರೆ ಖ್ಯಾತ ನಟಿ ಅವರು, ಶ್ರೀಯುತ ರೇವಣಸಿದ್ದಪ್ಪನವರು, ನಿವೃತ್ತ PSI DCM ದಾವಣಗೆರೆ ಕುಮಾರಿ ಮಹೋನಿ ಶೋಭಾ ಆಸ್ಟ್ರಾಲಜರ್, ಸಮಾಜ ಸೇವಕರಾದ ಡಾಕ್ಟರ್ KG ನರಸಿಂಹಮೂರ್ತಿ ಕೋಲೂರ್ ಅವರು, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಬ್ರಿಗೇಡ್ ಭೀಮಪುತ್ರಿ ರೇವತಿ ರಾಜ್ ಅವರು, ಶ್ರೀಯುತ ನೀಲಕಂಠ ಅವರು, ಉಪಾಧ್ಯಕ್ಷರು DSS ಅರ್ಚನಾ ಮತ್ತು ಶಿಲ್ಪಾ ಮಂಜುನಾಥ್ ಮತ್ತು ನಟರಾಜ್ ಟ್ರಾವೆಲ್ಸ್ ಮಾಲೀಕರು, ಇನ್ನು ಅನೇಕ ಮುಖ್ಯ ಅತಿಥಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯರಿಗೆ ಬೆಡ್ಶೀಟ್ ವಿತರಣೆ, ಮಕ್ಕಳಿಗೆ ನೋಟ್ ಪುಸ್ತಕ ನೀಡಲಾಯಿತು. ನೃತ್ಯ ಮಾಡಿದಂತ ಮಕ್ಕಳಿಗೆ ವಿಶೇಷ ಬಹುಮಾನ ನೀಡಿ ಗೌರವಿಸಲಾಯಿತು. ಹಾಗೂ ಇತ್ತೀಚೆಗಷ್ಟೇ ಭೀಮಬಾಯಿ ಜನಸೇವಾ ಟ್ರಸ್ಟ್ನ ವತಿಯಿಂದ ತವರು ಮನೆ ಬಾಗಿನ ಎಂಬ ಕಾರ್ಯಕ್ರಮದಲ್ಲಿ ನೊಂದ ಮತ್ತು ತಂದೆ ತಾಯಿ ಇಲ್ಲದ ಹೆಣ್ಮಕ್ಕಳನ್ನು ಗುರುತಿಸಿ ತವರು ಮನೆ ಬಾಗಿನವನ್ನು ಸೀರೆ, ರವಿಕೆ, ಅರಿಶಿನ ಕುಂಕುಮ, ಎಲೆ ಅಡಿಕೆ, ಬಳೆ, ಹೂವು ಮುಖಾಂತರ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಲಾಯಿತು. ಎಲ್ಲ ಸಾಧಕರಿಗೆ ನನ್ನ ತುಂಬ ಹೃದಯದ ಸ್ವಾಗತ. ವೇದಿಕೆ ಮೇಲೆ ಆಸೀನರಾದಂಥ ಸುಧಾ ನರಸಿಂಹರಾಜು ಅವರು, ಮರೆಯದ ಮಾಣಿಕ್ಯ ಅವರಪ್ಪ, ಹಾಸ್ಯ ಚಕ್ರವರ್ತಿ ಕಾಲ್ಸೀಟ್ ರಾಜ್ಕುಮಾರ್ಗೆ ಸಿಗಬೇಕಾದ್ರೆ ನರಸಿಂಹರಾಜು ಅವ್ರನ್ನ ಕೇಳಿದ ನಂತರ ಅವರು ಫ್ರೀ ಇದ್ರೆ ಸಿಗ್ತಿತ್ತು, ಇಲ್ಲ ಇದ್ರೆ ಇಲ್ಲ. ಇದು ಮಡ್ರಾಸ್ನಲ್ಲಿ ನಡೆದಂಥ ಘಟನೆ. ಅಂತಹ ಮಹಾನ್ ದಿಗ್ಗಜರು ಇವತ್ತಿನ ದಿವಸ ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತ. ಮತ್ತು ಅವ್ರ ಕೈಯಿಂದ ನಿಮಗೆ ಸಾಧಕರಿಗೆ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದರೆ ಇನ್ನೂ ಔಚಿತ್ಯಪೂರ್ಣ. ಈ ಸಾಧಕರೆಲ್ಲ ಹೇಗಿದ್ದಾರೆ ಅಂದರೆ, ಬಿಟ್ಟು ಬಿಡದೆ ಜೀವನದಲ್ಲಿ ಓಡಿದವರು ಮತ್ತು ಓದಿದವರು, ಅವರವರ ರಂಗಗಳಲ್ಲಿ, ಕ್ಷೇತ್ರಗಳಲ್ಲಿ ಸದಾ ಶ್ರಮಿಸಿ ಈ ಸಾಧನೆಗೆ ಗುರಿಯಾದವರು ಅಥವಾ ಭಾಜನರಾದವರು ಅಂತ ನಾನು ಹೇಳಬಲ್ಲೆ. ಈ ಭೀಮಾಬಾಯಿ ಟ್ರಸ್ಟ್ನವರು ಎಷ್ಟು ಚಾಣಾಕ್ಷ ಅಂದರೆ, ಇವರು ಸಮಾಜದಲ್ಲಿ ವಿವಿಧ ಜನಗಳನ್ನು ಹುಡುಕಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ.
ಪ್ರಶಸ್ತಿ ಹಾಗೆ ಬರೋದಿಲ್ಲ, ಎಲ್ಲೋ ಮೂಲೆಯಲ್ಲಿ ಕೂತವ್ರಿಗೆ ಬರೋದಿಲ್ಲ. ಯಾರು ಬೆಳಗಿಗೆ ಬರ್ತಾರೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಂದ ಅವ್ರಿಗೆ ಮಾತ್ರ ಇವರು ಗುರುತಿಸಿ ಅದನ್ನು ಸೂಕ್ತವಾದವರಿಗೆ ಕೊಡ್ತಾ ಇದ್ದಾರೆ. ಆ ಸೂಕ್ತವಾದ ಪ್ರಶಸ್ತಿಯನ್ನು ತಗೊಂಡ ನಂತರ ಸಮಾಜದಲ್ಲಿ ತಮಗೆ ಹೊಸ ಹೊಸ ಒಂದು ಜವಾಬ್ದಾರಿ ನಿಮಗೆ ಆಗ್ತದೆ, ಬರಬೇಕಾಗ್ತದೆ. ಆ ಜವಾಬ್ದಾರಿಯನ್ನು ನೀವು ಹೊರಬೇಕಾಗ್ತದೆ. ಇಲ್ಲಿ ವೇದಿಕೆ ಮೇಲೆ ಇರುವಂಥವ್ರು ಎಲ್ಲರೂ ಇವರು ಸಾಧಕರೇ. ಅವರು ಯಾವ್ಯಾವುದೋ ಕ್ಷೇತ್ರದಲ್ಲಿ ತಮ್ಮ ದಿನನಿತ್ಯದ ಎಲ್ಲ ಕೆಲಸಗಳನ್ನು ಬಿಟ್ಟು ಶ್ರಮಿಸಿ ಬಂದಂಥವ್ರು. ಇವತ್ತಿನ ದಿವಸ ಈ ಭೀಮಾಬಾಯಿ ಟ್ರಸ್ಟ್ನವರು ಮಾಡಿದಂಥ ಈ ಯೋಗ್ಯವಾದ ಕಾರ್ಯಕ್ರಮ ಸುಗಮವಾಗಿ ಸಾಗಲಿ, ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡಲಿ ಮತ್ತು ಈ ಟ್ರಸ್ಟಿಗೆ ಇನ್ನೂ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಸಿಗಲಿ. ಅದರಲ್ಲೂ ಅರ್ಶನ ಕುಂಕುಮ ಶೋಭಿತೆಯರಾದಂಥ ನಮ್ಮ ಈ ಭೀಮಾಬಾಯಿ ಮಹಿಳಾ ಸಂಸ್ಥೆಯ ಎಲ್ಲ ಮಹಿಳೆಯರು ಸುಂದರವಾಗಿ ಕಾಣಿಸ್ತಾ ಇದ್ದೀರಾ. ವೇದಿಕೆ ಮೇಲಿರುವ ಗಣ್ಯರು, ನೆರೆದಿರುವ ಕನ್ನಡ ಕಲಾಭಿಮಾನಿಗಳು ಎಲ್ಲರಿಗೂ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು ಸರ್. ಮಹಿಳೆಯರ ಕಾರ್ಯಕ್ರಮ ಅಂತಂದ ತಕ್ಷಣ ಅದೇನೋ ಒಂದು ಕಳೆ ಕಾರ್ಯಕ್ರಮಕ್ಕೆ ಏನು ಹೆಚ್ಚಾಗಿ ಮಾಡಲೇಬೇಕಾಗಿಲ್ಲ. ಒಂದು 4 ಜನ ಮಹಿಳೆಯರು ಒಂದು 4 ಸಾಲಲ್ಲಿ ಕೂತಿದ್ರೆ ಆ ಕಾರ್ಯಕ್ರಮಕ್ಕೆ ಒಂದು ಶೋಭೆ ಬರುತ್ತೆ. ಇವತ್ತು ಅದು ಉದಾಹರಣೆ ಅಂತ ಹೇಳಿದ್ರೆ ಅದು ತಪ್ಪಾಗಿದೆ. ಖುಷಿ ಅನಿಸುತ್ತೆ. ಅದರಲ್ಲೂ ಮಹಿಳೆಯರು ಸಾಧನೆ ಮಾಡಿದಾಗ ಗುರುತಿಸೋರು ಬಹಳ ಕಡಿಮೆ. ಅಂಥ ಒಂದು ಸಾಧನೆಗೆ ತಕ್ಕ ಪ್ರತಿಫಲ ಸಿಗೋದು ಇನ್ನೂ ಬಹಳ ಅಪರೂಪ. ನಮ್ಮ ಲಕ್ಷ್ಮಮ್ಮನವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ನೀವು ಈ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಮಹಿಳೆಯರ ಒಂದು ಕೂಗಿಗೆ ಅವರು ಕಿವಿಗೊಟ್ಟು ಸಹಾಯ ಮಾಡೋದಲ್ಲದೆ ಗುರುತಿಸಿ ಅವರನ್ನು ಅಭಿನಂದಿಸಿ ಗೌರವಿಸುವಂಥ ಒಂದು ಉತ್ತಮ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ. ಖಂಡಿತ ಅವರಿಗೆ ಪ್ರಶಂಸೆ ಸಿಗಬೇಕು. ಜೋರಾದ ಚಪ್ಪಾಳೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು ನಾನು ಭೀಮಾಬಾಯಿ ಜನಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷೆಯಾಗಿ ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ನಾನು ಸುಮಾರು 25 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಒಂದು ಸಂಘಟನೆಯಲ್ಲಿ ನಾನು ಜಿಲ್ಲಾಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ತಿರುಗಿ ನಾನು ಸಂಘಟನೆಯನ್ನು ಕಟ್ಟಿದ್ದೀನಿ. ನನ್ನದೇ ಆದಂಥ ಭೀಮಾಬಾಯಿ ಮಹಿಳಾ ಸಂಘನ ಸ್ಥಾಪನೆ ಮಾಡ್ಕೊಂಡಿದ್ದೀನಿ. ಅಲ್ಲಲ್ಲೇ ಸ್ತ್ರೀಶಕ್ತಿ ಸಂಘಗಳನ್ನ ಹುಟ್ಟು ಹಾಕಿ ಜನಗಳಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನೆಲ್ಲ ದೊರಕಿಸ್ಕೊಡ್ತಾ ಇದ್ದೀನಿ. ಮತ್ತು ಈಗ ನಾವು 1 ವರ್ಷ ಆಗಿದೆ ಭೀಮಾಬಾಯಿ ಜನಸೇವಾ ಟ್ರಸ್ಟ್ ಅಂತ ಹೇಳ್ಬಿಟ್ಟು ನಾನು ಉದ್ಘಾಟನೆ ಮಾಡಿ. 1 ವರ್ಷದಿಂದ ಈಚೆಗೆ ನಾನು ಆಗಲೇ 2-3 ಕಾರ್ಯಕ್ರಮ ಮಾಡಿದ್ದೀನಿ. ನಾನು ಮೊನ್ನೆ ತವರು ಮನೆ ಬಾಗಿಣ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದೆ. ಯಾರಿಗೆ ಹೆಣ್ಮಕ್ಳಿಗೆ ತವರು ಮನೆ ಇರಲ್ವೋ ಅಂಥವ್ರನ್ನ ಗುರುತಿಸಿ, ತಂದೆ ತಾಯಿ ಇಲ್ದಿರೋ ಅಂಥವ್ರನ್ನ ಗುರುತಿಸಿ ನಾನು ಸುಮಾರು 108 ಜನಿಗೆ ನಾನು ಬಾಗಿಣವನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ. ಮತ್ತು ಮಕ್ಳಿಗೆ ಪುಸ್ತಕ ಕೊಟ್ಟಿದ್ದೀನಿ, ಬಡವ್ರಿಗೆ ಊಟ ಕೊಟ್ಟಿದ್ದೀನಿ, ಮಾಡಿಕೊಟ್ಟಿದ್ದೀನಿ. ರಾಜ್ಯದಲ್ಲಿ ಅನೇಕ ಹೋರಾಟಗಳು ಮಾಡಿದ್ದೀನಿ ನಾನು. ಇವತ್ತಿನ ದಿವಸ ಈ ಮೂಡ್ಲಪಾಳ್ಯದ ನಾಗರಿಬಾವಿಲಿ ಭೀಮಾಬಾಯಿ ಜನಸೇವಾ ಟ್ರಸ್ಟ್ ವತಿಯಿಂದ ಕನ್ನಡ ರಾಜ್ಯೋತ್ಸವನ ಆಯೋಜನೆ ಮಾಡ್ಕೊಂಡಿದ್ದೀನಿ. ಅನೇಕ ಗಣ್ಯರು ಬರ್ತಾ ಇದ್ದಾರೆ. ಇವತ್ತು ಪಾಲನಹಳ್ಳಿ ಮಠದ ಇತ್ತೀಚೆಗೆ ಸುದ್ದಿಯಾದಂಥ ಪಾಲನಹಳ್ಳಿ ಮಠದ ಶ್ರೀ ಡಾಕ್ಟರ್ ಗುರೂಜಿ ಸಿದ್ದರಾಜ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಮತ್ತು ನಿವೃತ್ತ ಆಯುಕ್ತರಾದಂಥ ಚೆಡ್ಡಿ ಸರ್ ಬರ್ತಾ ಇದ್ದಾರೆ. ಸುಭಾಷಿಣಿ ಮೇಡಮ್, ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಆದಂಥ ಸುಭಾಷಿಣಿ ಮೇಡಮ್ ಬರ್ತಾ ಇದ್ದಾರೆ. ಮತ್ತು ಸುಧಾ ನರಸಿಂಹರಾಜ್ ಬರ್ತಾ ಇದ್ದಾರೆ. ಆಶಾರಾಣಿಯರು ಬರ್ತಾ ಇದ್ದಾರೆ. ರಾಘವೇಂದ್ರ ಮೋಕ್ಷ ಗುಂಡಂ ಗುರೂಜಿಯವ್ರು ಬರ್ತಾ ಇದ್ದಾರೆ. ದಿನೇಶ್ ಗುರೂಜಿ, ನಕ್ಷತ್ರ ನಾಡಿಯ ದಿನೇಶ್ ಗುರೂಜಿಯವ್ರು ಬರ್ತಾ ಇದ್ದಾರೆ. ಎಲ್ಲರೂ ಬಂದು ಇವತ್ತು ನಮ್ಮ ಕಾರ್ಯಕ್ರಮ ಸುಧಾರಾಣಿ ಬರ್ತಾ ಇದ್ದಾರೆ, ಆಶಾರಾಣಿ ಬರ್ತಾ ಇದ್ದಾರೆ. ತುಂಬ ಗಣ್ಯರು ಬಂದು ಇವತ್ತು ನಮ್ಮ ಕಾರ್ಯಕ್ರಮನ ಇಲ್ಲಿ ಯಶಸ್ವಿ ಮಾಡೋಕ್ಕೆ ಅಂತಲೇ ಎಲ್ಲ ಸೇರ್ತಾ ಇದ್ದಾರೆ. ಈಗ ಕಾರ್ಯಕ್ರಮ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಭರತ ಮಾತೆಗೆ ಫಸ್ಟು ಪುಷ್ಪಾರ್ಚನೆ ಮಾಡಿ ಆಮೇಲೆ ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಯಾರ್ಯಾರು ಸಾಧಕರುಗಳಿದ್ದಾರೋ, ಸಾಧನೆ ಮಾಡಿದಂಥ ಸಮಾಜ ಸೇವೆ ಮಾಡಿದಂಥ ಸಾಧಕರುಗಳಿಗೆ ನಾವು ಇವತ್ತಿನ ದಿವಸ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ರಣಧೀರ ಖಂಡಿತವನ್ನು 2 ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ.
ನಮಗೆಲ್ಲರೂ ರವಿ ಸರ್ ಇರ್ಬೋದು, ರವಿ ಕೋಟಿ ಸೂರ್ಯ ಇರ್ಬೋದು, ಎಲ್ಲರೂ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ. ಈ ಕಾರ್ಯಕ್ರಮ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಬೆಂಬಲವಾಗಿ ನಿಲ್ತಾ ಇರ್ತಕ್ಕಂಥ ನಮ್ಮ ಭೀಮಾಬಾಯಿ ಮೇಳ ಸಂಘದ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಚಿಕ್ಕಪ್ಪರ ಅಂತ ನರಸಿಂಹಮೂರ್ತಿ ಅವ್ರಿಗೂ, ಇಲ್ಲಿ ಸೇರ್ತಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನಾನು ಜನಸೇವೆ ಮಾಡ್ತೀನಿ ಅಂತೇಳಿ. ಜೈ ಕರ್ನಾಟಕ ಮಾತೆ. ಭೀಮಾಬಾಯಿ ಮಹಿಳಾ ಸಂಘದ ವತಿಯಿಂದ ಈ ದಿವಸ ಸುವರ್ಣ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಭೀಮಾಬಾಯಿ ಜನಸೇವಾ ಟ್ರಸ್ಟ್ ಮಹಿಳಾ ಪದಾಧಿಕಾರಿಗಳು ಹಾಗೂ ಈ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಶ್ರೀಮತಿ ಡಾಕ್ಟರ್ ಲಕ್ಷ್ಮಮ್ಮ ಅವರ ನೇತೃತ್ವದಲ್ಲಿ ಈ ದಿವಸ ಒಂದು ವಿಶೇಷವಾದ ಈ ಒಂದು ಕಾರ್ಯಕ್ರಮವನ್ನು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಈ ಒಂದು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಸಂತೋಷಕರವಾದ ವಿಚಾರ. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ದೀನದಲಿತರ ಪರವಾಗಿ, ಹಿಂದುಳಿದ ಪರವಾಗಿ, ಬಡವರ ಪರವಾಗಿ ಕೆಲಸವನ್ನು ಮಾಡಿದಂಥ ಮಹನೀಯರನ್ನು ಗುರುತಿಸಿ ಈ ಒಂದು ಜನಸೇವಾ ಮಹಿಳಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರುವುದು ನಮ್ಮೆಲ್ಲರಿಗೂ ಸಂತೋಷಕರವಾದಂಥ ವಿಚಾರ. ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯರು, ಮಠಾಧೀಶರು ಮತ್ತು ಚಲನಚಿತ್ರ ನಟಿಯರು ಹಲವು ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಭೀಮಾಬಾಯಿ ಮಹಿಳಾ ಸಂಘದ ವತಿಯಿಂದ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಅನೇಕವರು ನಮ್ಮೆಲ್ಲರೂ ಕೂಡ ಸಂತೋಷಕರಾದಂಥ ಇಂಥ ಒಂದು ಕಾರ್ಯಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ಇನ್ನು ಸರ್ಕಾರ ಮಟ್ಟದಲ್ಲಿ ಗುರುತಿಸಿ ಇಂಥ ಮಹಿಳಾ ಜನಸೇವಾ ಸಂಘಕ್ಕೆ ಸರ್ಕಾರ ವತಿಯಿಂದ ಬೆಂಬಲವನ್ನು ಕೊಡಲಿ ಅಂತೇಳಿ ನಾನು ಕೂಡ ಆಶಿಸುತ್ತಾ ಈ ಭೀಮಾಬಾಯಿ ಮಹಿಳಾ ಸಂಘದ ಅಧ್ಯಕ್ಷರಾದಂಥ ನನ್ನ ಗಂಡನ ಮಗಳು ನನಗೆ ಮಗಳಾಗಬೇಕು. ಅವರ ಒಂದು ನೇತೃತ್ವದ ಸಂಘಟನೆ ಹೆಚ್ಚಿನ ದಿನಗಳಲ್ಲಿ ಇನ್ನೂ ಬಡವರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಲಿ, ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಎಲ್ಲ ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ಹೇಳ್ತಾ ನಾನು ಕೂಡ ಶುಭವನ್ನು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಭಾರತ ಮಾತೆ ಮತ್ತು ನಮ್ಮ ಕರ್ನಾಟಕ ಮಾತೆಯ ಕನ್ನಡ ರಾಜ್ಯೋತ್ಸವದ ಕನ್ನಡಾಂಬೆಯ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಕೂಡ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ ಅಂತ ನಾನು ಆ ತಾಯಿ ಭುವನೇಶ್ವರಿಯಲ್ಲಿ ಬೇಡ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಹೇಳಿ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದಂಥ ಮಹನೀಯರನ್ನು ಗುರುತಿಸಿ ಈ ಒಂದು ಭೀಮಾಬಾಯಿ ಜನಸೇವಾ ಟ್ರಸ್ಟ್ ವತಿಯಿಂದ ರಾಜ್ಯ ಮಟ್ಟದ ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರ್ ಪ್ರಶಸ್ತಿಯನ್ನು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಮಹಿಳಾ ಸಾಧಕರಿಗೆ ಈ ಒಂದು ಸಂಸ್ಥೆ ವತಿಯಿಂದ ಕೊಡ್ತಾ ಇರುವಂಥದ್ದು ತುಂಬ ಸಂತೋಷಕರ ವಿಚಾರ.